ರಾಜ್ಯದಲ್ಲಿ ಡಿಸಿಎಂ ದಂಗಲ್ ಮಧ್ಯೆ ಒಕ್ಕಲಿಗರ ಹೊಸ ಡಿಮಾಂಡ್. ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಎದುರೇ ಸಿಎಂ ಬದಲಾವಣೆಯ ಕೂಗು. ಸಿದ್ದರಾಮಯ್ಯ ಎದುರಲ್ಲೇ ಡಿಕೆಶಿಗೆ ಸಿಎಂ ಮಾಡಿ ಅಂತ ಒತ್ತಾಯ. ಕೆಂಪೇಗೌಡರ ಜಯಂತಿಯಲ್ಲಿ ಡಿಕೆಶಿ ಸಿಎಂ ಆಗಲಿ ಅಂತ ಸ್ವಾಮೀಜಿ ಹೇಳ್ತಾರೆ. ಅದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಕೂಡ ಇರ್ತಾರೆ. ಡಿಕೆಶಿ ಪರವಾಗಿ ಚಂದ್ರಶೇಖರ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ರು. ಬ್ಯಾಟಿಂಗ್ ಆದ ಮೇಲೆ ಒಬ್ಬರು ಹೇಳಿಕೆಗಳನ್ನ ಕೊಡ್ತಾ ಬಂದ್ರು. ನೆನೆ ಏನೇನೆಲ್ಲ ಆಯ್ತು ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ.ಕೆ. ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಕ್ಕಲಿಗ ಸಮುದಾಯ ಅಂತ ಯಾಕೆ ಎಲ್ಲರೂ ಅದನ್ನೇ ಹೇಳ್ತೀರಾ? ಅವರು ಒಕ್ಕಲಿಗ ಸಮುದಾಯ ಅಂತಿಲ್ಲ, ಪ್ರಜೆಗಳಿಗೂ ಒಳ್ಳೆಯದಾಗಲಿ ಅಂತ ಅವರು ಮನಸ್ಸಿನಲ್ಲಿರ್ತಕ್ಕಂಥದ್ದು. ಶಿವಕುಮಾರ್ ಕಷ್ಟಪಟ್ಟಿರೋದ್ರಿಂದ ಮತ್ತು ಅವರು ಎಲ್ಲ ಕಡೆ ಓಡಾಡಿ ಪಕ್ಷನ ಸಂಘಟನೆ ಮಾಡಿರೋದ್ರಿಂದ ಅವ್ರನ್ನ ಖಂಡಿತವಾಗಿ ಮಾಡಿ ಎಲ್ಲರೂ ಅನುಭವಿಸಿದಾರಲ್ವ. ಮುಖ್ಯಮಂತ್ರಿಗಳಾಗಿ ಎಲ್ಲರೂ ಅನುಭವಿಸಿ, ಇವರು ಆಗಿಲ್ಲ, ಇವ್ರು ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತಾ ಸರ್? ಇದು ಡೆಮಾಕ್ರಸಿ. ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳಿ. ಸ್ವಾಮೀಜಿಯವರು ಉತ್ಸಾಹದಿಂದ ಹೇಳ್ತಾರೆ, ಅದೆಲ್ಲ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದ್ರ ಅರ್ಥ ಇಲ್ಲ. ರಾಜಕಾರಣದಲ್ಲಿ ಕೆಲವೆಲ್ಲ ಮಧ್ಯ ಕೆಲವರು ಅಭಿಮಾನಿ ಪೂರ್ವಕವಾಗಿ ಮಾತಾಡಿರ್ತಾರೆ. ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ, ಅದು ಮುಖ್ಯ. ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ಲಿ, ನಾನು ಮಂತ್ರಿ ಬೇಕಾದ್ರೂ ಬಿಡ್ತೀನಿ ಅಂತ ಅದಕ್ಕೆ ಉತ್ತರ ಕೊಡ್ತೀವಿ. ಈ ಎಲೆಕ್ಷನ್ ಮತ್ತೆ ಮುಂದಿನ ಎಲೆಕ್ಷನ್ ಅವರೇ ಇರ್ತಾರೆ. ಮುಂದಿನ 5 ವರ್ಷ ಅವರೇ ಮುಖ್ಯಮಂತ್ರಿ. ಮುಂದಿನ 5 ವರ್ಷ ಇನ್ನು 10 ವರ್ಷ ರೀ. 5 ವರ್ಷಕ್ಕೆ ಯಾಕೆ ತೆಗಿತೀರಿ? ಆಕಾಂಕ್ಷಿ ಅಲ್ಲ. ಅಧ್ಯಕ್ಷಗಿರಿ ಹೈಕಮಾಂಡ್ ಅವ್ರು ಆಗೋದ್ರು ಆಗ್ತೀರಿ, ಮಂತ್ರಿಗಿರಿ ರಾಜೀನಾಮೆ ಕೊಡ್ತೀವಿ. ಯಾರು ಬಿಟ್ಕೊಡಕ್ ಹೋಗ್ತಾರೆ ನಡೀಲಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡಕ್ಕಾಗ್ತಿದ್ದ. ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗುವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತಂದು ಬಿಟ್ಕೊಡ್ತಾರ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ನಡೀರಿ. ಸ್ವಾಮಿಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತನೂ ಗೊತ್ತಿಲ್ಲ. ಸದುದ್ದೇಶ ಇದೆಯೋ ದುರುದ್ದೇಶ ಇದೆಯೋ ಅದು ನನಗೆ ಗೊತ್ತಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ. ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ನಾನು ಯಾಕೆ ವ್ಯಾಖ್ಯಾನ ಮಾಡಕ್ ಹೋಗ್ಲಿ? ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ ಭರ್ತಿ ಮಾಡಕ್ಕೆ. ಯಾರೋ ಒಂದು ಉದಾಹರಣೆ ದೇಶದಲ್ಲಿ ಎಲ್ಲಾನ ಇದೆಯಾ? ಅಧಿಕಾರ ಬಿಟ್ಟು ಇನ್ನೊಬ್ಬರು ಬಾರಪ್ಪ ಕೂತ್ಕೊಂತ ಹೇಳಿದಂಥದ್ದು ಯಾವ್ದಾನ ಒಂದೇ ಒಂದು ಉದಾಹರಣೆ ಇದ್ರೆ ಹೇಳಿ. ಸೋನಿಯಾ ಗಾಂಧಿ ಒಬ್ಬರೇನೆ ನಾನು ಪ್ರಧಾನಮಂತ್ರಿ ಬೇಡ ಅಂತ ಹೇಳಿ ಮನಮೋಹನ್ ಸಿಂಗ್ ಮಾಡಿದ್ದಾರೆ. ಅವರು ಈ ಪ್ರಶಾಂತ್, ನಿನ್ನೆಯ ಡೆವಲಪ್ಮೆಂಟ್ ಎಲ್ಲಿಂದ ಎಲ್ಲೆಲ್ಲಿಗೂ ಹೊರಟೋಗಿದೆ. ಅಟ್ ದ ಸೇಮ್ ಟೈಮ್ ರಾಜಣ್ಣ ಇಸ್ ವೆರಿ ಕ್ಲಿಯರ್. ಯಾರು ಅಧಿಕಾರ ಬಿಟ್ಕೊಡ್ತಾರೆ ಹೇಳಿ, ಯಾರು ಬಿಟ್ಕೊಡ್ತಾರೆ ಎಕ್ಸಾಂಪಲ್ ಕೊಡಿ ಅಂತಿದ್ದಾರೆ ಅವರು. ಇದರ ಪ್ಯಾರಲಲ್ ಇದಕ್ಕೆ ಉದಾಹರಣೆ ಕೊಡ್ಬೇಕಂದ್ರೆ, ಅಂದರೆ ಹೆಂಡತಿ ಗಂಡನಿಗೆ ಕೇಳ್ತಾ ಇರ್ತಾಳೆ ನೆಕ್ಲೆಸ್ ಕೊಡಿಸಿ ಅಂತ. ಇಬ್ಬರು ಹೊರಟಿದ್ದಾಗ ಪಕ್ಕದ ಮನೆಯವನು, ಅವನಿಗೇನು ಪಾಪ ಸಂಬಂಧ ಇಲ್ಲ, ಏನ್ರಿ ನೆಕ್ಲೆಸ್ ಕೊಡಿಸಿದ್ರಾ ಅಂತ ಕೇಳೋದಂತಿದೆ. ಅಂದರೆ ಉರಿಯುವ ಬೆಂಕಿಗೆ ತುಪ್ಪ ಹಾಕೋದಂದರೆ ಇದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಇದೊಂದು ಪೊಲಿಟಿಕಲ್ ಫೈಟ್ ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತು. ಈ 5 ವರ್ಷದಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾರಾ? ಈ ಪ್ರಶ್ನೆ ಅದು ಕಾಂಗ್ರೆಸ್ನ ಆಂತರಿಕವಾಗಿರ್ತಕ್ಕಂಥ ಪ್ರಶ್ನೆ, ರಾಜಕೀಯ ಪ್ರಶ್ನೆ. ಆದರೆ ಅದಕ್ಕೆ ಏನೂ ಸಂಬಂಧ ಇಲ್ಲದ ಸ್ವಾಮೀಜಿಯೊಬ್ಬರು ನಮ್ಮ ಸಮುದಾಯಕ್ಕೆ ಯಾಕೆ ಸಿಗಬಾರ್ದು ಅಂತ ಕೇಳಿಲ್ಲ ಅವರು. ಡಿ.ಕೆ. ಶಿವಕುಮಾರ್ಗೆ ಯಾಕೆ ಸಿಗಬಾರ್ದು? ನೀವೆಲ್ಲ ಅನುಭವಿಸಿದ್ದೀರಿ, ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ ಅಂತ.
ನೀವಂದರೆ ಆ ಇಡೀ ಸ್ಟೋರಿಯಲ್ಲಿ ಈ ಮಾತುಗಳ ಮಹತ್ವನೇ ಇಲ್ಲ. ಸ್ವಾಮೀಜಿ ಹೇಳಿದ ನಂತರ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡ್ತಾರೆ. ಆ ಪ್ಯಾನ್ ಮಾಡಿದ ಕ್ಷಣ ನೀವು ಮುಖ್ಯಮಂತ್ರಿಗಳ ಒಂದು ರೀತಿಯ ಮುಖದ ಭಾವಗಳನ್ನು ನೋಡಿ, ಡಿ ಕೆ ಶಿವಕುಮಾರ್ ಮುಖದ ಭಾವಗಳನ್ನು ನೋಡಿ ನಿಮಗೆ ಇಡೀ ಸ್ಟೋರಿ ಸಾಕಷ್ಟು ಅರ್ಥ ಆಗಿಬಿಡುತ್ತೆ. ನನಗನ್ಸುತ್ತೆ ನೋಡಿ, ಕಳೆದ 3-4 ದಿನಗಳಿಂದ ಲೋಕಸಭಾ ಚುನಾವಣೆಯ ನಂತರ ಯಾವಾಗ ಡಿ ಕೆ ಶಿವಕುಮಾರ್ ಹೋಗಿ ಚನ್ನಪಟ್ಟಣದಲ್ಲಿ ನಾನೇ ನಿಲ್ತೀನಿ ಅಂತ ಹೇಳಿದರು, ಅವ್ರು ಹೇಳಲಿಲ್ಲ, ಆದರೆ ಆ ರೀತಿಯಾಗಿರ್ತಕ್ಕಂಥ ನಾನು ನಿಲ್ಬಹುದು ಅಂತಕ್ಕಂಥ ಒಂದು ಟೆಸ್ಟಿಂಗ್ ಆಫ್ ವಾಟರ್ ಮಾಡ್ತಾಯಿದ್ರು. ಡಿ ಕೆ ಸುರೇಶ್ ನಿಲ್ಬೋದು ಅಂತಕ್ಕಂಥದ್ದಿತ್ತು. ಏಕಾಏಕಿ ಸಿದ್ದರಾಮಯ್ಯನವರ ಬಣ ಶುರು ಮಾಡ್ತು, ಇಲ್ಲ 3 DCM 4 DCMಗಳನ್ನ ಸೃಷ್ಟಿ ಮಾಡಬೇಕು, ಜಾತಿಗೊಂದರಂತೆ DCM ಕೊಡಬೇಕು. ಅದರ ಮುಖ್ಯ ಕಾರಣ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರನ್ನು ಕೆಳಗಿಳಿಸೋದು. ಇದೆಲ್ಲದರ ಮಧ್ಯೆ ಇದಕ್ಕೊಂದು ವಿಚಿತ್ರ ಟ್ವಿಸ್ಟ್ ದೊರಕಿತ್ತು ನಿನ್ನೆ ಸ್ವಾಮೀಜಿಗಳ ಹೇಳಿಕೆ. ಅವ್ರು ಹೇಳ್ತಾ ಇದ್ದಾರೆ, ಇದನ್ನು ಡಿ ಕೆ ಶಿವಕುಮಾರನ್ನು ಯಾಕೆ ಮುಖ್ಯಮಂತ್ರಿ ಮಾಡಲ್ಲ, ನೀವೆಲ್ಲ ಅನುಭವಿಸಿದಿರಿ, ಮುಖ್ಯಮಂತ್ರಿ ಮಾಡಿ ಅಂತ. ಅದು ಒಂದು ಹೊಸ ಟ್ವಿಸ್ಟನ್ನು ಈ CM DCM ದಂಗಲ್ ಅಂತ ನಾವೇನು ಅದಕ್ಕೆ ಕರಿತೀವಿ, ಅದಕ್ಕೊಂದು ಹೊಸ ಟ್ವಿಸ್ಟನ್ನು ನೀಡಿದೆ. ತಕ್ಷಣಕ್ಕೇನೋ ಆಗಿ ಹೋಗ್ಬಿಡುತ್ತೆ ಅಂತಕ್ಕಂಥದ್ದಿಲ್ಲ, ಆದರೆ ಮಾತುಗಳು ಹೇಗಾಗ್ತದೆ ನೋಡಿ. ರಾಜಣ್ಣ 2 ದಿನ ಏನು ಹೇಳ್ತಾಯಿದ್ರು, ಹೈಕಮಾಂಡ್ ತೀರ್ಮಾನ ಅಂತಿಮ, ನಮ್ಮಲ್ಲೊಂದು ಹೈಕಮಾಂಡ್ ಇದೆ ಅಂತ ಹೇಳ್ತಾಯಿದ್ರು. ನಿನ್ನೆ ಸ್ವಾಮೀಜಿಯ ಹೇಳಿಕೆಯ ನಂತರ ತಕ್ಷಣಕ್ಕೆ ರಾಜಣ್ಣ ಅವರ ಹೇಳಿಕೆಗಳು ಚೇಂಜ್ ಆದವು. ಏನು ಹೇಳಿದರು, ಯಾರಾದರೂ ಬಿಟ್ಕೊಟ್ಟಿದ್ದಾರೆ ಇವತ್ತಿನವರೆಗೆ ಅಂತ. ರಾಜಸ್ಥಾನದಲ್ಲೂ ಹೀಗೆ ಆಗಿತ್ತು, ಅಶೋಕ್ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್. ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ವರ್ಸಸ್ ಸಿಂಗ್ ದೇವ್ ಇದೇ ರೀತಿ ನಡೆದಿತ್ತು. ನಿಮಗೆ ಮಧ್ಯಪ್ರದೇಶದಲ್ಲಂತರೂ ಪಾರ್ಟಿನೇ ಒಡೆದು ಹೋಯಿತು, ಜ್ಯೋತಿರಾದಿತ್ಯ ಸಿಂಧಿಯಾ ವರ್ಸಸ್ ಕಮಲ್ನಾಥ್ ಕಾರಣದಿಂದಾಗಿ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಪ್ರಬಲ ನಾಯಕರು. ಸಿದ್ದರಾಮಯ್ಯ ಅಂತೂ ಒಂದು ನಾಚ್ ಮೇಲಿರ್ತಾರೆ, ಮಾಸ್ ಲೀಡರ್ ಹೌದು, ವೋಟ್ ಪುಲ್ಲಿಂಗ್ ಕೆಪಾಸಿಟಿ ಇದೆ. ಡಿ ಕೆ ಶಿವಕುಮಾರ್ ಆರ್ಗನೈಸಿಂಗ್ ಕೆಪಾಸಿಟಿ ಇದೆ, ಪ್ರಬಲ ಸಮುದಾಯದಿಂದ ಕೂಡ ಬರ್ತಾರೆ. ರಾಜಕಾರಣದ ಇಂಟ್ರಿಕಸೀಸ್ಗಳು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ದೇ ಆರ್ ವೆರಿ ಗುಡ್ ಪ್ಲೇಯರ್ಸ್, ಸೀಸನ್ಡ್ ಪ್ಲೇಯರ್ಸ್. ಈ ಸಂದರ್ಭದಲ್ಲಿ ಈ ರೀತಿಯ ಬೆಳವಣಿಗೆಗಳೇನಿವೆ, ಇದು ಒಂದು ಹೊಸ ಟ್ವಿಸ್ಟನ್ನು, ಯಾರು CM ಆಗ್ತಾರೆ, ಯಾರು DCM ಆಗ್ತಾರೆ, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಡಿ ಕೆ ಮುಂದುವರಿತಾರಾ, ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಹೊಸ ಟ್ವಿಸ್ಟನ್ನು ನೀಡಿದೆ ಅಂತ ಅನಿಸುತ್ತೆ. ಇದೇ ರೀತಿ ಹೇಳಿಕೆಗಳು ಮುಂದುವರಿತಾ ಹೋದರೆ ಇನ್ನಷ್ಟು ಇದರಲ್ಲಿ ಜಾಯ್ನ್ ಆಗೋರು ಇರ್ತಾರೆ. ಈಗ ಒಕ್ಕಲಿಗರ ಸ್ವಾಮೀಜಿ ಹೇಳಿಕೆ ಕೊಟ್ಟಾಕ್ಷಣ ಕುರುಬರ ಸ್ವಾಮೀಜಿಗಳು ಬಂದು ಹೇಳಿಕೆ ಕೊಡ್ಬೋದು, ನಾಳೆ ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಬಂದು ಹೇಳಿಕೆ ಕೊಡ್ಬೋದು. ಆಗ ಕಾಂಗ್ರೆಸ್ ಇನ್ನಷ್ಟು ಇಕ್ಕಟ್ಟಿನ ಸ್ಥಿತಿಗೆ ತಲುಪುತ್ತೆ. ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಮಾತನ್ನು ರಾಜಣ್ಣ, ಜಮೀರ್ ಅಹ್ಮದ್ ಖಾನ್ ಮತ್ತು ಸತೀಶ್ ಜಾರಕಿಹೊಳಿ ಮೀರಿ ಹೇಳಿಕೆ ಕೊಟ್ಟರು, ಹೈಕಮಾಂಡ್ ಮಾತನ್ನ ಮೀರಿ ಬಸವರಾಜ್ ಶಿವಗಂಗಾ ಹೇಳಿಕೆ ಕೊಟ್ಟರು. ಆ ಹೇಳಿಕೆಗಳು ಪ್ರತಿ ಹೇಳಿಕೆಗಳ ನಡುವೆ ಸ್ವಾಮೀಜಿ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಹಾಗೇನು ಚಂದ್ರಶೇಖರ ಸ್ವಾಮೀಜಿ ಭಾಳ ಪೊಲಿಟಿಕಲಿ ಪವರ್ಫುಲ್, ಸಮುದಾಯದಲ್ಲಿ ಪವರ್ಫುಲ್ ಸ್ವಾಮೀಜಿ ಅಲ್ಲ, ಆದರೆ ಆ ಪರ್ಸೆಪ್ಷನ್ ಏನು ಕ್ರಿಯೇಟ್ ಆಯಿತು, ಒಕ್ಕಲಿಗರಿಗೆ ಯಾಕೆ ನೀವು ಮುಖ್ಯಮಂತ್ರಿ ಸ್ಥಾನ ಕೊಡಲ್ಲ ಅಂತಕ್ಕಂಥ ಪರ್ಸೆಪ್ಷನ್ ಏನು ಕ್ರಿಯೇಟ್ ಮಾಡಿದ್ರು ನಿನ್ನೆ, ಅದು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ, ಈ ಇಡೀ ಜಗಳಕ್ಕೆ ಹೊಸ ಆಯಾಮವನ್ನು ನೀಡುತ್ತಾ ಅನ್ನೋದು ಕ್ವೈಟ್ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ನೋಡಿ, 3 ವರ್ಷದ ಒಂದು ಭರವಸೆಯನ್ನು ಸೋನಿಯಾ ಗಾಂಧಿ ನನಗೆ ನೀಡಿದ್ದಾರೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಖಾಸಗಿಯಾಗಿ ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ. ಮತ್ತು ಅವರ ಆಪ್ತ ವಲಯ ಕೂಡ ಹೇಳುತ್ತೆ, ಸೋನಿಯಾ ಗಾಂಧಿ 3 ವರ್ಷದ ಟರ್ಮನ್ನು ಸಿದ್ದರಾಮಯ್ಯ, 2 ವರ್ಷದ ಟರ್ಮನ್ನು ಡಿ ಕೆ ಶಿವಕುಮಾರ್ಗೆ ಫಿಕ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಅದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಬಣ ಏನು ಪ್ರಯತ್ನ ಮಾಡ್ತಾ ಇದೆ, ಆದಷ್ಟು ಬೇಗ ಡಿ ಕೆ ಶಿವಕುಮಾರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಲ್ಲೊಬ್ಬರ ಹೊಸಬರನ್ನು ತಂದು ಕೂಡಿಸ್ಬೇಕು. ಆಗ ಏನಾಗುತ್ತೆ, ಡಿ ಕೆ ಶಿವಕುಮಾರರ ಹೋಲ್ಡ್ ಆನ್ ಪಾರ್ಟಿ ಕಡಿಮೆ ಆಗುತ್ತೆ. ನೋ ಡೌಟ್ ಈಸ್ ಅ ಸ್ಟ್ರಾಂಗ್ ಮ್ಯಾನ್, ಆದರೆ ಅವರ ಪಾರ್ಟಿ ಮೇಲಿನ ಹೋಲ್ಡ್ ಕಡಿಮೆ ಆದರೆ ಅಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಏನೊಂದು ತಲ್ಲಣ ಸೃಷ್ಟಿ ಆಗ್ಬೋದು, ಅದನ್ನು ತಡಿಬಹುದು ಅನ್ನೋದನ್ನು ಸಿದ್ದರಾಮಯ್ಯ ಬಣ ಪ್ರಯತ್ನ ಮಾಡ್ತಾರೆ. 2 ರೀತಿಯದನ್ನು ನೋಡ್ಬೋದು. ಒಂದು, ಡಿ ಕೆ ಶಿವಕುಮಾರ್ ಕೂಡ ಡೆಸ್ಪರೇಟ್ ಇದ್ದಾರೆ ಮುಖ್ಯಮಂತ್ರಿ ಆಗೋಕ್ಕೆ, ಸಹಜವಾಗಿ ಎಲ್ಲರೂ ಡೆಸ್ಪರೇಟ್ ಇರ್ತಾರೆ. ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಎದುರುಗಡೆ ಏನು ಹೇಳಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಸಿದ್ದರಾಮಯ್ಯ ಬಣ ಏನಿದೆ, ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಜಮೀರ್ ಅಹ್ಮದ್ ಖಾನ್, ಇವರೆಲ್ಲರಿಗೂ ಕೂಡ ಸಿದ್ದರಾಮಯ್ಯ ಕೆಳಗಿಳಿದ್ರೆ ನಮ್ಮದೇನು, ನಮ್ಮ ಸ್ಥಾನಮಾನ ಏನು ಅನ್ನೋದರ ಬಗ್ಗೆ ಚಿಂತೆ ಇದೆ, ಆತಂಕ ಇದೆ. ಹೀಗಾಗಿ ಪದೇ ಪದೇ ಡಿ ಕೆ ಶಿವಕುಮಾರನ್ನು ಕಾರ್ನರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಿನ್ನೆ ಡಿ ಕೆ ಶಿವಕುಮಾರ್ ಪರವಾಗಿ ಸ್ವಾಮೀಜಿ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಇದು ಯಾಕೆ ಮುಖ್ಯ ಆಗುತ್ತೆ ಭಾವನಾ, ಯಾಕೆ ಇಷ್ಟು
ಇಷ್ಟು ಇದನ್ನು ಯಾಕೆ ಗಂಭೀರತೆಯಿಂದ ತೆಗೆದುಕೊಳ್ಳಾಗುತ್ತೆ? ಕರ್ನಾಟಕದಲ್ಲಿ ಕಳೆದ 20 ವರ್ಷದ ರಾಜಕಾರಣದಲ್ಲಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ 2004ರಲ್ಲಿ ಒಟ್ಟಿಗಿದ್ರು. 65 ಸೀಟ್ಗಳು ಬಂದು JDSಗೆ. ಮುಖ್ಯಮಂತ್ರಿ ಮಾಡಲಿಕ್ಕೆ ದೇವೇಗೌಡರು ನಾನು ಕೊಡಲ್ಲ ಅನ್ನುವ ಕಾರಣಕ್ಕೋಸ್ಕರ, ಅಥವಾ ದೇವೇಗೌಡರೇ ಸಿದ್ದರಾಮಯ್ಯನಂತ ಅವರು ಇದನ್ನು ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಸಿಟ್ಟು ಬರುತ್ತೆ, ನಾನೇ ಬಿಟ್ಟು ಬಂದು ಒಂದೊಂದು ಅವರು ಬೇರೆ ರೀತಿ ಅದಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ಬಂದ ನಂತರ ಒಕ್ಕಲಿಗರು ಮತ್ತು ಕುರುಬರ ನಡುವೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಅಕ್ರಿಮನಿ ಸ್ಟಾರ್ಟ್ ಆಯಿತು, ಪೊಲಿಟಿಕಲ್ ಅಕ್ರಿಮನಿ. ಅವರು ನೋಡಿ 2019 ಚುನಾವಣೆಯಲ್ಲಿ ಒಟ್ಟಿಗೆ ಚುನಾವಣೆ ಸ್ಪರ್ಧಿಸಿದ್ರು ಕೂಡ ಮತದಾರರು ಒಟ್ಟಿಗೆ ಒಕ್ಕಲಿಗರು ಕುರುಬರಿಗೆ ಹಾಕಲಿಲ್ಲ, ಕುರುಬರು ಒಕ್ಕಲಿಗರಿಗೆ ಹಾಕಲಿಲ್ಲ. ಆ ಸಂದರ್ಭದಲ್ಲಿ ಒಕ್ಕಲಿಗರ ಸ್ವಾಮೀಜಿ ನಿನ್ನೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ DK ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ಒಂದು ಹೊಸ ಆಯಾಮವನ್ನು ಇಡೀ ಫೈಟ್ಗೆ ಕೊಡುತ್ತೆ. ಆ ಕಾರಣದಿಂದ ಇದನ್ನು ತುಂಬ ಗಂಭೀರತೆಯಿಂದ ತೆಗೆದುಕೊಳ್ಳಲಾಗುತ್ತೆ. ಈಗ ಸ್ವಾಮೀಜಿ ಹೇಳಿದ್ರು ಅಂದ ತಕ್ಷಣ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲ್ಲ, ಬಟ್ ದ ಪರ್ಸೆಪ್ಷನ್ ವಿಲ್ ಕ್ರಿಯೇಟ್. ಆ ಪರ್ಸೆಪ್ಷನನ್ನು ಕಾಂಗ್ರೆಸ್ ಹೇಗೆ ಕಂಟೈನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಕಾಂಗ್ರೆಸ್ನ ಮುಂದಿನ ರಾಜಕಾರಣವನ್ನು ನಿರ್ಧರಿಸುತ್ತೆ. ನೋಡಿ, ಬಂಗಾರಪ್ಪನವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಗಲಿಲ್ಲ. ವಾಟ್ ಹ್ಯಾಪನ್ ಇನ್ 94? ಅವ್ರು ಮುಖ್ಯಮಂತ್ರಿಯ ಕೆಳಗಿಳಿದ ನಂತರ 170ರಲ್ಲಿದ್ದ ಕಾಂಗ್ರೆಸ್ 30ಕ್ಕೆ ಬಂತು. 2004 SM ಕೃಷ್ಣ ನಂತರ ಬಂಗಾರಪ್ಪನವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಬಂಗಾರಪ್ಪನವ್ರು BJPಗೆ ಹೋದರು. BJP 44ರಲ್ಲಿ ಇದ್ದಿದ್ದು 99ರಲ್ಲಿ ಇಟ್ ವೆಂಟ್ ಅಪ್ ಟು 79 + 5 ಆಫ್ JDU, 84ಕ್ಕೆ ಹೋಯಿತು. ಯಾವಾಗ ಯಾವುದೇ ಪಕ್ಷದಲ್ಲಿ ಒಳಜಗಳ ಶುರು ಆಗುತ್ತೋ ಅದು ವಿಘಟನೆಯ ದಾರಿ ಹಿಡಿದ್ರೆ ಆಗ ವಿಪಕ್ಷಗಳಿಗೆ ಡಿಫಾಲ್ಟ್ ಲಾಭ ಆಗಿದೆ. 2013ರಲ್ಲಿ BJPಯಲ್ಲಿ ಏನಾಯಿತು? ದೇ ವೇರ್ 110, ದೇ ಕೇಮ್ ಟು 40 in 2013. 2023ರಲ್ಲಿ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಂತರ ಲಿಂಗಾಯತರು ಓಟ್ ಕೊಡಲಿಲ್ಲ, ಒಕ್ಕಲಿಗರು ಸ್ವಲ್ಪ ಮಟ್ಟಿಗೆ ಓಟ್ ಕೊಟ್ಟರು, OBC ಮತಗಳು ಹೋದವು, SC ಮತಗಳು ಕಡಿಮೆ ಆದವು, BJP 65ಕ್ಕೆ ಬಂತು. ಹೀಗಾಗಿ ಕಾಂಗ್ರೆಸ್ಗೂ ಕೂಡ ಇತಿಹಾಸ ಇದೆ, BJPಗೂ ಕೂಡ ಇತಿಹಾಸ ಇದೆ. ಆ ದೃಷ್ಟಿಯಿಂದ ಸ್ವಾಮೀಜಿ ಹೇಳಿಕೆ ಕೊಟ್ಟ ನಂತರ ಈ ಮುಖ್ಯಮಂತ್ರಿ ಗಾದಿಯ ಪೊಲಿಟಿಕ್ಸ್ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಐ ಆಮ್ ಶ್ಯೂರ್. ನೋಡಿ, ಸಿದ್ದರಾಮಯ್ಯ, DK ಶಿವಕುಮಾರ್ ವೆರಿ ಸೀಸನ್ಡ್ ಪ್ಲೇಯರ್ ಇದ್ದಾರೆ. ಆಟ ಹೇಗೆ ಆಡೋದು ಅನ್ನೋದು ಗೊತ್ತಿದೆ, ಮೈಂಡ್ ಗೇಮ್ ಆಡ್ತಿದ್ದಾರೆ, ಎಲ್ಲವೂ ನಿಜ. ಆದರೆ ಬರೀ ಪೊಲಿಟಿಕಲ್ ಫೈಟ್ ಇದ್ದಾಗ ಪೊಲಿಟಿಷಿಯನ್ಸ್ ಅದನ್ನು ಮ್ಯಾನೇಜ್ ಮಾಡ್ಕೋತಾರೆ. ಸ್ವಾಮೀಜಿಗಳು ಮಧ್ಯಪ್ರವೇಶಿಸಿದಾಗ ಅದಕ್ಕೊಂದು ಬೇರೆ ರೀತಿಯ ಸಾಮಾಜಿಕ, ನಾನು ಸಂಘರ್ಷ ಅಂತ ಹೇಳಲ್ಲ, ಅದೊಂದು ತಿಕ್ಕಾಟದ ಸ್ವರೂಪ ಬರುತ್ತೆ. ಹಾಗೆ ನೋಡಿದರೆ ಸ್ವಾಮೀಜಿಗಳಿಗೆ ಇದಕ್ಕೇನು ಸಂಬಂಧ ಇಲ್ಲದ ವಿಷಯ. ಹಿಂದೆ ವಚನಾನಂದ ಶ್ರೀಗಳು ಇದೇ ರೀತಿ ಹೇಳಿಕೆ ಕೊಟ್ಟಿದ್ರು, ಅವ್ರಿಗೂ ಸಂಬಂಧ ಇರಲಿಲ್ಲ. ಮುರುಗೇಶ್ ನಿರಾಣಿಯನ್ನು ಮಂತ್ರಿ ಮಾಡಿ ಅಂತ ಹೇಳಿಕೆ ಕೊಟ್ಟಿದ್ರು. ಯಡಿಯೂರಪ್ಪನವರು ಅಲ್ಲೇ ನಿಮ್ಗೇನ್ರಿ ಸಂಬಂಧ ಅಂತ ಕೇಳಿದ್ರು, ನೆನಪಿದ್ರು. ಸಿದ್ದರಾಮಯ್ಯನವರು ನನಗನ್ಸುತ್ತೆ ಅವ್ರಿಗೂ ಹಂಗೆ ಕೇಳಬೇಕು ಅಂತ ಅನಿಸಿರುತ್ತೆ, ನ್ಯಾಚುರಲಿ ಯಾರಿಗಾದರೂ ಹಾಗೆ ಅನಿಸುತ್ತೆ. ಆದರೆ ಒಕ್ಕಲಿಗರ ಕಾರ್ಯಕ್ರಮ, ಒಕ್ಕಲಿಗರ ಸ್ವಾಮೀಜಿ ತಾನು ಆ ರೀತಿಯ ಏನಾದರೂ ಒಂದು ಸಣ್ಣ ಪ್ರವೋಕ್ ಆದರೆ ದಟ್ ಕ್ಯಾನ್ ಲೀಡ್ ಟು ಡಿಫ್ರೆಂಟ್ ಟೈಪ್ ಆಫ್ ಪೊಲಿಟಿಕಲ್ ಡೈನಾಮಿಕ್ಸ್. ಆ ಕಾರಣದಿಂದ ಸಿದ್ದರಾಮಯ್ಯನವರು ಅದನ್ನು ಕಂಟ್ರೋಲ್ ಮೇಲೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೂ ಅವ್ರ ಮುಖದಲ್ಲಿ ಆ ಒಂದು ಸಿಟ್ಟು ಕಾಣ್ತಾ ಇದೆ. ಈಗ ಸ್ವಾಮೀಜಿ ಆ ರೀತಿ ಹೇಳಿಕೆ ಕೊಡುವ ಅಗತ್ಯಗಳೇ ಇಲ್ಲ. ನಾವು ಇನ್ನೊಂದು ದೃಷ್ಟಿಕೋನದಿಂದ ನೋಡಿದಾಗ ಅವ್ರಿಗೂ ಇದಕ್ಕೂ ಏನು ಸಂಬಂಧ ರೀ? ಆದರೆ ಅವ್ರು ಹೇಳಿಕೆ ಕೊಟ್ಟರು. ಹೇಳಿಕೆ ಕೊಟ್ಟಾಕ್ಷಣ ನೀವು ಪ್ರವೋಕ್ ಆಗಲಿಲ್ಲ. ಯಡಿಯೂರಪ್ಪನವ್ರು ಇದ್ರೆ ಪ್ರವೋಕ್ ಆಗಿಬಿಟ್ಟಿದ್ರು. ವಾಪಸ್ ಬರೋಣ, ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ. ಬ್ರೇಕ್ನ ನಂತರ ರೇಣುಕಾಸ್ವಾಮಿ ಆ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಅಂದರೆ ನೀವೊಂದು JDSದಿಂದ AVP JD ಕಟ್ಟಿ ಕಾಂಗ್ರೆಸ್ಗೆ ಹೋಗಿ 2 ಬಾರಿ ಮುಖ್ಯಮಂತ್ರಿ ಆಗಿ ಖರ್ಗೆ, ಪರಮೇಶ್ವರ್, DK ಶಿವಕುಮಾರ್ ಅಂಥವ್ರನ್ನ ಕಂಟೈನ್ ಮಾಡಿ ಆ ಮಟ್ಟಿಗೆ ಈಸ್ ಅ ವೆರಿ ಗುಡ್ ಪ್ಲೇಯರ್ ಆಫ್ ಪಾಲಿಟಿಕ್ಸ್ ಸಿದ್ದರಾಮಯ್ಯನವರು, ನೋ ಡೌಟ್. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸರು ಇನ್ಸ್ಟಾಗ್ರಾಮ್ ಕಂಪನಿಗೆ ಪತ್ರ ಬರೆದಿದ್ದು ಯಾಕೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ರೇಣುಕಾಸ್ವಾಮಿ ಮೊಬೈಲ್ ಪತ್ತೆ ಹಚ್ಚೋದಕ್ಕೆ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ಆರೋಪಿಗಳಿಂದ ಇಲ್ಲಿವರೆಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅದನ್ನ ನಾಲೆಗೆ ಎಸೆದಿದ್ದಾರೆ. ಅದನ್ನ ಹುಡುಕೋ ಪ್ರಯತ್ನ ಆಯಿತು, ಆದರೆ ಮೊಬೈಲ್ ಸಿಕ್ಕಿಲ್ಲ. ಮೊಬೈಲ್ ಸಿಕ್ಕಿದ್ರೆ ಅದರ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಅಂತ ಪೊಲೀಸರು ಹುಡುಕಿದ್ದಾರೆ. ಈಗ ಮೊಬೈಲ್ ಸಿಕ್ಕಿಲ್ಲ, ವಾಟ್ ನೆಕ್ಸ್ಟ್? ಅಶ್ಲೀಲ ಮೆಸೇಜ್ಗಳು ಬಂದಿದ್ವಾ? ಬಂದಿರೋದಾದ್ರೆ ಅದೇ ನಂಬರ್ ಇಂದ ಬಂದಿತ್ತ?
ಆ ನಂಬರ್ ರೇಣುಕಾಸ್ವಾಮಿಗೆ ಸೇರಿತ್ತಾ, ಆ ನಂಬರ್ ಮೂಲಕ ಆತ ಫೇಕ್ ಅಕೌಂಟ್ ಮಾಡಿ ಪವಿತ್ರ ಗೌಡಗೆ ಮೆಸೇಜ್ಗಳನ್ನ ಹಾಕಿದ್ನ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ರಮೇಶ್ ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ. ಪ್ರಶಾಂತ್, ರಮೇಶ್, ಈ ಮೊಬೈಲ್ ನಾಲೆಗೆ ಸೇಲ್ ಆಗಿದೆ ಅಂತಕ್ಕಂಥದ್ದು ಡೇ ಒನ್ನಿಂದಲೇ ಸ್ಪಷ್ಟತೆ ಇತ್ತು. ಅದನ್ನು ರಿಟ್ರೈವ್ ಮಾಡಲಿಕ್ಕೆ ಟೆಕ್ನಿಕಲಿ ಪಾಸಿಬಲ್ ಇಲ್ವಾ? ಬೇರೆ ಸಿಮ್ ಕಾರ್ಡನ್ನು ಉಪಯೋಗಿಸಿ ಈ ರೀತಿಯ ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ರಿಟ್ರೈವ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಪ್ರಶಾಂತ್, ಈ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಮಾಡಿದ ಮೂಲ ಕಾರಣವೇ ರೇಣುಕಾಸ್ವಾಮಿ ನಟಿ ಪವಿತ್ರ ಗೌಡಗೆ ಒಂದಷ್ಟು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅನ್ನುವಂಥದ್ದು. ಅಂದರೆ ಆ ಬಗ್ಗೆ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ಜೊತೆಗೆ ಪವಿತ್ರ ಗೌಡ ಕೂಡ ಅದೇ ವಿಚಾರವನ್ನು ಕೂಡ ಹೇಳ್ತಾ ಇರುವಂಥದ್ದು. ದರ್ಶನ್ ಕೂಡ ಆ ವಿಚಾರವನ್ನು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಆದರೆ ಕ್ರೈಮ್ ನಡೀಲಿಕ್ಕೆ ಮೂಲ ಕಾರಣ ಏನು ಅನ್ನುವಂತಹ ಆ ಒಂದು ಮೆಸೇಜ್ಗಳನ್ನು ರಿಟ್ರೈವ್ ಮಾಡಲಿಕ್ಕೆ ಪೊಲೀಸರು ಒಂದಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ರೇಣುಕಾಸ್ವಾಮಿಯ ಮೊಬೈಲ್ ಸಿಕ್ಕಿದ್ರೆ ಅದು ತುಂಬ ಈಸಿ ಆಗ್ತಾ ಇತ್ತು. ಕೊಲೆ ಮಾಡಿದಂಥ ಆರೋಪಿಗಳು ರೇಣುಕಾಸ್ವಾಮಿ ದೇಹವನ್ನು ರಾಜಕಾಲುವೆಗೆ ಎಸೆದ ಸಂದರ್ಭದಲ್ಲಿ ಅದೇ ಸ್ಥಳದಲ್ಲಿ ಹರಿಯುವ ನೀರಿಗೆ ಎಸ್ತಿದ್ದಾರೆ. ಆ ಒಂದು ಮೊಬೈಲನ್ನು ಹುಡುಕಾಟ ಮಾಡಲಿಕ್ಕೆ ಪೊಲೀಸರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದುವರೆಗೂ ಮೊಬೈಲ್ ಸಿಕ್ಕಿಲ್ಲ. ಹಾಗಾಗಿ ಈ ಒಂದು ಕ್ರೈಮ್ಗೆ ಮೂಲ ಕಾರಣ ಆಗಿರುವಂಥ ಆ ಇನ್ಸ್ಟಾಗ್ರಾಮ್ ಮೆಸೇಜ್ಗಳನ್ನು ಒಂದು ಪಡ್ಕೊಳ್ಳಿಕ್ಕೆ, ಅಂದರೆ ಒಂದು ಕಡೆ ಪವಿತ್ರ ಗೌಡ ಮೊಬೈಲಿಂದ ಕೂಡ ಪಡ್ಕೊಳ್ಳಬಹುದು, ಅಥವಾ ಅಲ್ಲಿಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಆದರೆ ಆರೋಪಿ ಏನು ಮೆಸೇಜ್ ಮಾಡಿದ್ದ ಆ ಒಂದಷ್ಟು ಮೆಸೇಜ್ಗಳನ್ನ ರಿಟ್ರೈವ್ ಮಾಡಬೇಕಂತ ಅನಿವಾರ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ರೇಣುಕಾಸ್ವಾಮಿ ಹೆಸರಲ್ಲಿ ಅಂದರೆ ಯಾವ ನಂಬರ್ನ ಬಳಕೆ ಮಾಡ್ತಾ ಇದ್ದ ಆ ನಂಬರ್ನ ಈಗಾಗಲೇ ನಕಲಿ ನಂಬರ್ನ ತೆಗೆದುಕೊಂಡಿದ್ದಾರೆ. ಆ ನಕಲಿ ನಂಬರ್ನ ತೆಗೆದುಕೊಂಡು ಅದರಿಂದ ರಿಟ್ರೈವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಒಂದು ಇನ್ಸ್ಟಾಗ್ರಾಮು ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಇರುವಂತಹದ್ದು, ಅದು ಒಂದು ಗೌಪ್ಯತೆ ಕಾಪಾಡುವಂತ ವಿಚಾರ ಆಗಿರುವಂತದ್ದು. ಹಾಗಾಗಿ ಆ ಒಂದು ಮೆಸೇಜ್ಗೆ ಸಂಬಂಧಪಟ್ಟಂತೆ ಇದ್ರೆ ಈ ನಂಬರ್ ಬಳಕೆ ಮಾಡ್ತಾ ಇದ್ದಂತ ಇನ್ಸ್ಟಾಗ್ರಾಮ್ ಯೂಶಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಲಾಗೌಟ್ ಆದಾಗ ಇಫ್ ದೇ ಹ್ಯಾವ್ ದ ಸಿಮ್, ಆ ನಂಬರೇ ಇದು ಇದೆ ಅಂತಂದ್ರೆ ಆ ಯೂಸರ್ ಐಡಿನ ಹಾಕಿದಾಗ ಅದು ಒನ್ ಟೈಮ್ ಪಾಸ್ವರ್ಡ್ ಕೇಳುತ್ತೆ, ಅಥವಾ ಫರ್ಗೆಟ್ ಪಾಸ್ವರ್ಡ್ ಅಂತ ಕೊಟ್ಟಾಗ್ಲೂ ಕೂಡ ಅದು ರಿಟ್ರೀವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈಗ ಯಾವ ಅಕೌಂಟ್ ಅನ್ನೋದು ಪವಿತ್ರ ಗೌಡ ಅಕೌಂಟಿಗೆ ಕಳಿಸಿರೋ ಮೆಸೇಜ್ಗಳ ಮೂಲಕ ಆ ಐಡಿ ಏನಿದೆ ಆ ಐಡಿ ಸಿಗೋ ಚಾನ್ಸಸ್ ತುಂಬ ಇದೆ. ಸೊ ಇವಾಗ ಇನ್ಸ್ಟಾ ಕಂಪನಿಗೆ ಯಾಕೆ ಪತ್ರ ಬರ್ತಿದ್ದಾರೆ? ಭಾವನಾ, ಅಂದರೆ ಯಾವುದೇ ಡಿಜಿಟಲ್ ಎವಿಡೆನ್ಸ್ಗಳು ಆ ಚಿಕ್ಕನ್ ಸಂದರ್ಭದಲ್ಲಿ ಒಂದು ಪ್ರೈಮರಿ ಎವಿಡೆನ್ಸ್ ಆಗಿ ಸಿಗಬೇಕು. ಅಂದರೆ ರೇಣುಕಾಸ್ವಾಮಿಯ ಮೊಬೈಲ್ನಲ್ಲಿ ಅದನ್ನು ರಿಸೀವ್ ಮಾಡಿದ್ದೆ ಆದರೆ ಅದು ಪ್ರೈಮರಿ ಎವಿಡೆನ್ಸ್ ಆಗಿ ಅದು ಕೋರ್ಟಲ್ಲಿ ವ್ಯಾಲ್ಯೂ ಆಗ್ತಾ ಇತ್ತು. ಆದರೆ ಇವರು ಬೇರೆ ನಂಬರ್ನ ಹಾಕಿ ಅದನ್ನು ರಿಟ್ರೈವ್ ಮಾಡಿದ್ದೆ ಆದಲ್ಲಿ ಅದು ಎವಿಡೆನ್ಷಿಯಲ್ ವ್ಯಾಲ್ಯೂ ಇರೋದಿಲ್ಲ. ಒಂದು ರೇಣುಕಾಸ್ವಾಮಿ ಮೊಬೈಲಿಂದ ರಿಕವರಿ ಮಾಡಬೇಕು, ಅಥವಾ ಅದನ್ನು ಅಂದರೆ ಏನೋ ಕಂಪನಿ ಏನಿದೆ ಕಂಪನಿಯಿಂದ ಅಧಿಕೃತವಾಗಿ ಅದಕ್ಕೆ ಎವಿಡೆನ್ಷಿಯಲ್ ವ್ಯಾಲ್ಯೂ ಆಗಿ ಕೊಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಮತ್ತು ಅದರ ಜೊತೆಗೆ ರೇಣುಕಾಸ್ವಾಮಿ ತನ್ನ ಹೆಸರಲ್ಲಿ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿಲ್ಲ, ಅವನು ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಯಾವುದೋ ಇಮೇಲ್ ಐ ಡಿಗಳನ್ನು ಹಾಕಿ ಆ ಮೂಲಕ ಏನೋ ನಕಲಿ ಖಾತೆಗಳನ್ನು ಓಪನ್ ಮಾಡಿದ್ದ. ಹಾಗಾಗಿ ಆ ನಕಲಿ ಖಾತೆಗಳನ್ನು ಅಂದರೆ ರಿಟ್ರೈವ್ ಮಾಡುವಂಥದ್ದು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದು ಎವಿಡೆನ್ಷಿಯಲ್ ವ್ಯಾಲ್ಯೂ ಇರಬೇಕು ಅನ್ನುವಂಥದ್ದಾದರೆ ಅದು ಇನ್ಸ್ಟಾಗ್ರಾಮ್ ಕಂಪನಿಯಿಂದನೇ ನಮಗೆ ಮಾಹಿತಿಗಳು ಬರಬೇಕು ಅನ್ನುವಂಥದ್ದು. ಹಾಗಾಗಿ ಈಗೇನು ಕಳೆದ ವಾರ ಕಾಮಾಕ್ಷಿಪಳ್ಳಿ ಪೊಲೀಸರು ಇನ್ಸ್ಟಾಗ್ರಾಮಿಗೆ ಒಂದಷ್ಟು ಮೆಸೇಜ್ಗಳಂದರೆ ಪತ್ರವನ್ನು ಬರೆದಿದ್ದಾರೆ. ಈ ನಂಬರ್ನಿಂದ ಬಳಕೆ ಆಗ್ತಾ ಇದ್ದಂತೆ ಎಷ್ಟು ಇನ್ಸ್ಟಾಗ್ರಾಮ್ ಐಡಿಗಳು ಬಳಕೆ ಆಗ್ತಾ ಇತ್ತು, ಅದರಿಂದ ಏನೆಲ್ಲ ಮೆಸೇಜ್ಗಳಾಗಿ ಮಾಡಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆಗೆ ಅಗತ್ಯ ಇರೋದ್ರಿಂದ ಕೊಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಆದರೆ ಈವರೆಗೂ ಇನ್ಸ್ಟಾದಿಂದ ಯಾವುದೇ ರೀತಿಯಾದಂಥ ಉತ್ತರ ಬಂದಿಲ್ಲ ಅನ್ನುವಂಥದ್ದು. ಹಾಗಾಗಿ ಉತ್ತರ ಬರುವಂಥ ಸಾಧ್ಯತೆಗಳು ಕೂಡ ಕಡಿಮೆ ಇದೆ ಅನ್ನುವಂಥ ಮಾಹಿತಿಗಳನ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಎವಿಡೆನ್ಷಿಯಲ್ ವ್ಯಾಲ್ಯೂ ಬೇಕಾದರೆ ಅದು ಪ್ರೈಮರಿಯಾಗಿ ಸಿಗಬೇಕು, ಅಥವಾ ಇವರು ಒಂದು ನಂಬರ್ನ ಖರೀದಿ ಮಾಡಿ ಅದರಿಂದ ಕಲೆಕ್ಟ್ ಮಾಡಿದ್ದೆ ಆದಲ್ಲಿ ಅದು ಎಲ್ಲ ಒಂದು ಕಡೆ ಪ್ರೈಮರಿ ಎವಿಡೆನ್ಸ್ ಆಗಿ ಉಳಿಯೋದಿಲ್ಲ. ಅದಕ್ಕೆ ಕಾನೂನಲ್ಲಿ ಮತ್ತೆ ಮುಂದೆ ಟ್ರಯಲ್ ಆಗೋ ಸಂದರ್ಭದಲ್ಲಿ ಕೂಡ ಅದಕ್ಕೆ ವ್ಯಾಲ್ಯೂ ಸಿಗೋದಿಲ್ಲ. ಹಾಗಾಗಿ ವ್ಯಾಲ್ಯೂ ಎಡೆಡ್ ಆಗುವಂತಹ ಸಾಕ್ಷಿಗಳು. ರಮೇಶ್, ಈಗ ರೇಣುಕಾಸ್ವಾಮಿ ತುಂಬ ಕೆಟ್ಟ ಅಶ್ಲೀಲತೆಯ ಪರಮಾವಧಿಯ ಒಂದು ಮೆಸೇಜನ್ನು ಪವಿತ್ರ ಗೌಡಗೆ ಮಾಡಿದ್ದ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅನೇಕರು. ಟೆಲಿವಿಷನ್ಗಳಲ್ಲೂ ಬಂತು, ಪೊಲೀಸರು ಹೇಳ್ತಾರೆ, ದರ್ಶನ್ ಕಡೆ ಇದ್ದವರು ಹೇಳ್ತಾರೆ. ಈಗ ನಾವು ಅಂದರೆ ಲೇಮ್ಯಾನ್ಗಳು ನಾವು ನೋಡೋದು ಹೇಗೆ ನೋಡ್ತೀವಿ, ಆಯ್ತಪ್ಪ ಅವನೊಂದು ಕೆಟ್ಟ ಮೆಸೇಜ್ ಮಾಡಿದ್ದಾನೆ, ನನಗೆ ಆತನಿಗೆ ಕರೆದು ಬುದ್ಧಿ ಹೇಳ್ತಕ್ಕಂಥ ಒಂದು ಅಧಿಕಾರ ಇದೆ ಅನ್ನುವ ರೀತಿಯಲ್ಲಿ ನೋಡ್ತೀವಿ. ಕಾನೂನು ಇದನ್ನು ಹೇಗೆ ನೋಡುತ್ತೆ ರಮೇಶ್?
ಈಗ ಅಂದರೆ ನಾನು ಕೋರ್ಟಿಗೆ ಮ್ಯಾಟರ್ ಹೋದಾಗ ದರ್ಶನ್ ಕಡೆ ವಕೀಲರು ಹೇಳ್ತಾರೆ, ಇಲ್ಲ ನಮ್ಮ ಗರ್ಲ್ ಫ್ರೆಂಡಿಗೆ ಒಂದು ಮೆಸೇಜನ್ನು ಕೆಟ್ಟದಾಗಿ ಮಾಡಿದ್ದ, ಹೀಗಾಗಿ ನಾನು ಆತನಿಗೆ ಬುದ್ಧಿ ಹೇಳಲಿಕ್ಕೆ ಕರೆಸಿದೆ, ಇದು ನಡೆದು ಹೋಯಿತು ಅಂತಕ್ಕಂಥದ್ದನ್ನು ನೋಡಿದಾಗ ಕಾನೂನು ಇದನ್ನು ಹೇಗೆ ನೋಡುತ್ತೆ? ಪ್ರಶಾಂತ್, ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಮಹಿಳೆಗಾಗಲಿ ಈ ರೀತಿಯಾದಂಥ ಅಂದರೆ ಅಸಹ್ಯವಾದಂಥ ಮೆಸೇಜನ್ನು ಕಳಿಸುವಂಥದ್ದು ಮತ್ತು ಅವರ ಮಾನಕ್ಕೆ ಧಕ್ಕೆ ತರುವಂತಹ ಅಥವಾ ಅವರಿಗೆ ಒಂದು ಮುಜುಗರಗೊಳಪಡಿಸುವಂಥ ಯಾವುದೇ ಮೆಸೇಜ್ಗಳು ಕಳಿಸಿದ್ರು ಕೂಡ ಅದು ಕಾನೂನಲ್ಲಿ ತಪ್ಪಾಗಿರ್ತದೆ. ಅಂದರೆ ನೀವು ಹೇಳಿದ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ನಟಿ ಪವಿತ್ರ ಗೌಡ ಆಗಲಿ ಅಥವಾ ದರ್ಶನ್ ಆಗಲಿ ಸಂಬಂಧಪಟ್ಟವರು ಒಂದು ದೂರನ್ನ ಕೂಡ ಕೊಟ್ಟು ಅದರ ಮೇಲೆ ಒಂದು FIR-ನ IT ಆ್ಯಕ್ಟ್ ಅಡಿ ಒಂದು FIR-ನ ಮಾಡಿಸಿ ಆತನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶಗಳಿತ್ತು. ಸೊ ಆ ಒಂದು ಅವಕಾಶವನ್ನು ಯಾಕೆ ಬಳಕೆ ಮಾಡಿಕೊಳ್ಳಿಲ್ಲ ಪವಿತ್ರ ಗೌಡ ಆಗಲಿ ಅಥವಾ ದರ್ಶನ್ ಆಗಲಿ ಅನ್ನುವಂಥ ಒಂದು ಚರ್ಚೆಗಳೇ ನಡೀತಾ ಇರುವಂಥದ್ದು. ಆದರೆ ಈಗ ಅದು ತಪ್ಪಾಗಿದ್ರೂ ಕೂಡ ಆ ತಪ್ಪಿಗೆ ಮತ್ತೊಂದು ತಪ್ಪನ್ನೇನು ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ್ದಾರೆ ಅದು ಹೀನವಾದಂಥ ಕೃತ್ಯ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈಗ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಒಂದು ಕಾನೂನಿನ ಕ್ರಮವನ್ನು ಅನುಭವಿಸ್ತಾ ಇರುವಂಥದ್ದು. ಆದರೆ ಈ ಒಂದು ಮೆಸೇಜ್ಗಳು ಮಾಡಲಾಗಿತ್ತು, ಆ ಮೆಸೇಜ್ಗಳ ಕಾರಣಕ್ಕಾಗಿಯೇ ಈ ಕೊಲೆ ಆಗಿದೆ ಅನ್ನುವಂಥದ್ದಾದರೆ ನಾಳೆ ದಿನ ಇದನ್ನು ಚಾರ್ಜ್ ಶೀಟ್ ಹಾಕುವಂಥ ಸಂದರ್ಭದಲ್ಲಿ ಅಥವಾ ಕೋರ್ಟ್ನಲ್ಲಿ ಟ್ರಯಲ್ ಆಗುವಂಥ ಸಂದರ್ಭದಲ್ಲಿ ಅದರ ಒಂದು ಮೂಲ ಎವಿಡೆನ್ಸ್ಗಳು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಪೊಲೀಸರು ಒಂದು ನಕಲಿ ನಂಬರ್ಗಳನ್ನು, ಅಂದರೆ ರೇಣುಕಾಸ್ವಾಮಿ ಯಾವ ನಂಬರ್ನ ಬಳಕೆ ಮಾಡ್ತಾ ಇದ್ದ ಅದೇ ನಂಬರ್ನ ಪಡ್ಕೊಳ್ಳುವಂಥದ್ದು, ಅದರಿಂದ ಇಷ್ಟು ಖಾತೆಗಳನ್ನು ಓಪನ್ ಮಾಡಿದ್ದ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಅದನ್ನು ತೆಗೆದುಕೊಳ್ಳಿಕ್ಕೆ ಎಲ್ಲೊಂದು ಕಡೆ ಇನ್ಸ್ಟಾಗ್ರಾಮಿಂದ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಮತ್ತು ಈ ನಂಬರ್ನಿಂದ ಬಳಕೆ ಮಾಡ್ತಾ ಇದ್ದಂಥ ಇನ್ಸ್ಟಾ ಐಡಿಗಳು ಯಾವ್ಯಾವು, ಮೆಸೇಜ್ಗಳ್ಯಾವು, ಯಾವತ್ತು ಓಪನ್ ಮಾಡಿದ್ದ, ಯಾವತ್ತು ಯಾರ್ಯಾರಿಗೆ ಮೆಸೇಜನ್ನು ಕಳಿಸಿದ್ದ, ಈ ರೀತಿಯಾದಂಥ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಆದರೆ ಇನ್ಸ್ಟಾ ಕಂಪನಿಯಿಂದ ಯಾವುದೇ ರೀತಿಯಾದಂಥ ಒಂದು ಸಕಾರಾತ್ಮಕವಾದಂಥ ಉತ್ತರ ಬರ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇರುವಂಥದ್ದು. ಅಂತಿಮವಾಗಿ ಎಲ್ಲ ಒಂದು ಕಡೆ ನಕಲಿ ನಂಬರ್ನಿಂದನೇ ಒಂದು ರಿಟ್ರೈವ್ ಮಾಡ್ತಾರೆ, ಅದನ್ನೇ ಹಾಕಬಹುದು. ಆದರೆ ಆ ಒಂದಷ್ಟು ಎವಿಡೆನ್ಸ್ಗಳಿಗೆ ಮುಂದೆ ಕೋರ್ಟ್ನಲ್ಲಿ ಯಾವ ರೀತಿಯಾದಂಥ ಅದಕ್ಕೆ ಅದಕ್ಕೆ ತೂಕ ಬರುತ್ತೆ ಅನ್ನುವಂಥದ್ದು ಕೂಡ ಒಂದು ಚರ್ಚೆ ಇರುವಂಥದ್ದು. ಆದರೆ ಅಂಥ ಅನುಮಾನಗಳಿಗೆ ಯಾವುದೇ ಉಳಿಸ್ಕೊಳ್ಳದೆ ಒಂದು ಪ್ರೈಮರಿ ಎವಿಡೆನ್ಸ್ಗಳಾಗಿರುವಂಥ ಒಂದಷ್ಟು ಮಾಹಿತಿಗಳನ್ನೇ ಕೊಡಬೇಕು ಕೋರ್ಟಿಗೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಒಂದಷ್ಟು ತಯಾರಿಗಳನ್ನು ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹದ್ದು. ವೆರಿ ಕ್ವಿಕ್ ಕ್ವೆಶ್ಚನ್ ರಮೇಶ್, ನಿನ್ನೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ವಿನಯ್ ಮೊಬೈಲ್ನಲ್ಲಿ 3 ಸೆಕೆಂಡಿನ ವಿಡಿಯೋ, ಕೆಲವೊಂದು ಫೋಟೋಸ್ನ ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಇನ್ಫಾರ್ಮೇಶನ್. ಸೊ ಇನ್ನು ಏನೇನೆಲ್ಲ ಇನ್ಫಾರ್ಮೇಶನ್ ಏನಿದೆ ಆ ವಿಡಿಯೋದಲ್ಲಿ ಏನಿದೆ? ಪ್ರಶಾಂತ್, ಅಂದರೆ ಏನು ವಿಡಿಯೋಗಳನ್ನು ರಿಟ್ರೈವ್ ಮಾಡಿದ್ದೀವಿ, ಕೆಲವು ಅಂದರೆ ತನಿಖೆ ಮಾಡ್ತಾ ಇರುವಂಥ ಪೊಲೀಸ್ ಏನಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಫೋಟೋಗಳು ವಿಡಿಯೋಗಳನ್ನು ನಾವು ಅಂದರೆ ರಿಟ್ರೈವ್ ಮಾಡ್ಕೊಂಡಿದ್ದೀವಿ. ಅದು ತನಿಖೆಗೆ ಸಾಕಷ್ಟು ಪೂರಕವಾಗಿ ಇದೆ ಅನ್ನುವಂಥದ್ದು. ಮತ್ತು ಈ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದ್ದಾರೆ, ಅವರಿಗೆ ಕೋರ್ಟ್ನಲ್ಲಿ ಶಿಕ್ಷೆ ಆಗುವಂಥ ನಿಟ್ಟಿನಲ್ಲಿ ಏನೆಲ್ಲ ಪೂರಕವಾದಂಥ ಎವಿಡೆನ್ಸ್ಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳನ್ನ ಹೇಳ್ತಿದ್ದಾರೆ. ಆದರೆ ಪೊಲೀಸ್ ಮೂಲಗಳೆಲ್ಲ ಒಂದು ಕಡೆ ಸಿಗ್ತಾ ಇರುವಂಥ ವಿಡಿಯೋದಲ್ಲಿ ಏನಿದೆ ಅದು ಈ ಒಂದು ಕೇಸಿಗೆ ಎಷ್ಟು ಪಾಸಿಟಿವ್ ಆಗುತ್ತೆ ಅನ್ನುವಂಥ ವಿಚಾರಗಳನ್ನ ಬಾಯ್ ಬಿಡ್ತಾ ಇಲ್ಲ. ಆದರೆ ಪೊಲೀಸರು ಒಬ್ಬ ನಟನನ್ನ ಈ ಮಟ್ಟದ ಒಂದು ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಬೆಂಬಲ ಇರುವಂಥ ಅಭಿಮಾನಿ ಬಳಗ ಇರುವಂಥ ಒಬ್ಬ ಸೆಲೆಬ್ರಿಟಿಯನ್ನು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಅನ್ನುವಂಥದ್ದಾದರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಇರುವಂಥ ಅವ್ರ ಬಳಿ ಇದ್ದಂಥ ಸಾಕ್ಷಿಗಳು ಅಷ್ಟೇ ಸ್ಟ್ರಾಂಗ್ ಆದಂಥ ಸಾಕ್ಷಿಗಳಿದ್ದು ಆ ಒಂದು ಸಾಕ್ಷಿಗಳನ್ನು ಇಟ್ಟುಕೊಂಡು ತನಿಖೆ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಅಂದರೆ ಅವರ ಆರೋಪಿಗಳ ಮೊಬೈಲ್ಗಳಲ್ಲಿ ಕೂಡ ಸಾಕಷ್ಟು ಫೋಟೋಗಳು, ವಿಡಿಯೋಗಳು ಮತ್ತು ಅವರ ಕಾಲ್ ಡೀಟೇಲ್ ಆಗಲಿ ಈ ರೀತಿಯಾಗಿ ಸಾಕಷ್ಟು ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ನಾವು ರಿಟ್ರೈವ್ ಮಾಡಿದ್ದೀವಿ ಅನ್ನುವಂಥದ್ದಿರುವಂಥದ್ದು. ಹಾಗಾಗಿ ಈಗಿರುವಂಥದ್ದು ಏನಂದರೆ ರೇಣುಕಾಸ್ವಾಮಿ ಕಳಿಸಿದಂಥ ಫೋಟೋ ಏನು, ಆತ ಏನಾದರೂ ವಿಡಿಯೋಗಳನ್ನ ಕಳಿಸಿದ್ದ, ಮೆಸೇಜ್ಗಳನ್ನ ಕಳಿಸಿದ್ದ, ಏನು ಟೆಕ್ಸ್ಟ್ ಮಾಡಿದ್ದ, ಸೊ ಇದನ್ನು ಪಡ್ಕೊಳ್ಬೇಕು. ಅದನ್ನು ಪೊಲೀಸರು ತಾವು ಎಲ್ಲ ಒಂದು ಕಡೆ ಅದನ್ನು ರಿಟ್ರೈವ್ ಮಾಡಿದರೆ ಅದಕ್ಕೆ ಎವಿಡೆನ್ಷಿಯಲಿ ಅಲ್ಲಿ ಉಳಿಯೋದಿಲ್ಲ. ಅದನ್ನು ಇನ್ಸ್ಟಾದಿಂದ ಪಡ್ಕೊಂಡು ಅದಕ್ಕೊಂದು ಎವಿಡೆನ್ಷಿಯಲ್ ವ್ಯಾಲ್ಯೂ ಬರುವ ಮೂಲಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ರೆ ಆ ಪ್ರಯತ್ನಗಳಿಗೆ ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಮುಂದೆ ಬರಬಹುದು ನಮಗಿನ್ನು ಇನ್ಸ್ಟಾದಿಂದನೂ ಮಾಹಿತಿಗಳು ಸಿಗಬಹುದು ಅನ್ನುವಂಥ ಒಂದು ಆಶಾವಾದದಲ್ಲಿ ತನಿಖಾ ತಂಡ ಇರುವಂತಹದ್ದು. ಧನ್ಯವಾದ ರಮೇಶ್. ಥ್ಯಾಂಕ್ ಯು ವೆರಿ ಮಚ್. ದೆಹಲಿಯಲ್ಲಿ ಸಂಸದರು ಕೇಂದ್ರ ಸಚಿವರ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಂಸದರ ಜೊತೆ ಮೀಟಿಂಗ್ ಮಾಡಿದ್ರು. ಸಭೆಯಲ್ಲಿ ಡಿಸಿಎಂ ಡಿಕೆಶಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಎಲ್ಲರೂ ಭಾಗಿಯಾಗಿದ್ರು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಬೊಮ್ಮಾಯಿ, ನಿರ್ಮಲಾ ಸೀತಾರಾಮನ್, ಕರಂದ್ಲಾಜೆ ಸೇರಿ ಹಲವರು ಭಾಗಿಯಾಗಿದ್ರು. ಸಿಎಂ ನೇತೃತ್ವದಲ್ಲಿ ಈ ಸಭೆ ನಡೆಯಿತು. ರಾಜ್ಯದ ಸಂಸದರಿಗೆ ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ.
ಅದ್ರ ಜೊತೆಗೆ ಹೇಳಿದ್ದಾರೆ, ಇದರಲ್ಲಿ ರಾಜಕಾರಣ ಬಿಟ್ಬಿಡೋಣ, ರಾಜ್ಯದ ಅಭಿವೃದ್ಧಿಗೆ ನಿಂತು ಕೆಲಸ ಮಾಡೋಣ ಅಂತ ಸಂಸದರಿಗೆ, ಕೇಂದ್ರ ಸಚಿವರಿಗೆ ಮನವಿ ಮಾಡಿದ್ದಾರೆ. ನಾನು ಜಿಲ್ಲೆಯಿಂದ ಗೆದ್ದಿದ್ದೀನಿ. ಒಂದಿನ ಫೋನ್ ಮಾಡಿ ಏನೇ ಆಯ್ತು ಬರ್ತೀನಿ ಮನೆಗೆ. ಯಾಕೆ ಅವತ್ತೇ ಮಾತಾಡಿದ್ರೆ ಹೇಳಿ, ನೀವು ಮಾತಾಡಿದೆ ಸರ್, ಅವ್ರು ಮಾತಾಡೋದು ಅವತ್ತೇ ನಾನೇ ಮಾತಾಡಿದ್ದೆ, ನೀವು ಮಾತಾಡಿದ್ದು ಎಲ್ಲ ಒಂದೆರಡು ಏನು ಸೋಮಣ್ಣ, ಕಾಂಗ್ರೆಸ್ ಟ್ರಿಪಲ್ ಕಾಂಗ್ರೆಸ್ ಒಂದು MP ನಾವು ಟಿಕೆಟ್ ಕೊಡ್ತೀವಿ. ಅಪರೂಪದ ಕ್ಷಣಗಳು, ಮುನಸ್ಸು ಮರೆತು ಶೇಕ್ ಹ್ಯಾಂಡ್ ಮಾಡ್ತಿದ್ದಾರೆ HDK ಸಿದ್ದರಾಮಯ್ಯ. ಇನ್ನು HDK ಬೆನ್ನು ತಟ್ಟಿ ಶುಭ ಹಾರೈಸಿದ್ರು ಸಿದ್ದರಾಮಯ್ಯ. ಅಕ್ಕಪಕ್ಕನೇ ಕೂತ್ರು DKC, HDK ಮಾತಾಡಲಿಲ್ಲ. ಇನ್ನು ಸಂಸದ ಡಾಕ್ಟರ್ ಮಂಜುನಾಥ್ ಅವರಿಗೆ ಶುಭಾಶಯ ಕೋರಿದ್ರು DK ಶಿವಕುಮಾರ್. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಸಂಸದರು ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಪ್ರಸ್ತಾವನೆ ಮುಂದಿಟ್ಟು ಸುಮ್ಮನೆ ಕೂತ್ರೆ ಆಗೋದಿಲ್ಲ, ಸಂಬಂಧಪಟ್ಟ ಸಚಿವರನ್ನ ಸಂಪರ್ಕಿಸಿ ಕೆಲಸ ಮಾಡಿಸ್ಕೊಳ್ಬೇಕು. ಬೆಲೆ ಏರಿಕೆಯಿಂದ ರಾಜ್ಯಕ್ಕೆ ಅನಾನುಕೂಲಗಳೇ ಹೆಚ್ಚಾಗ್ತಾ ಇವೆ. ರೈಲ್ವೆ, ರಾಷ್ಟ್ರೀಯ ಹೆದ್ದಾರಿ ವಿಚಾರವಾಗಿ ವಿವರವಾದ ಮಾಹಿತಿ ಒದಗಿಸಿ, ಭೂಸ್ವಾಧೀನ ವಿಚಾರ, ರಾಜ್ಯದ ಪಾಲು ಮೀಸಲು ವಿಚಾರ, ಇದೆಲ್ಲದರ ಬಗ್ಗೆ ಗಮನ ಕೊಡಬೇಕು ಅಂತ ಸಂಸದರು ಕೂಡ ಕೆಲವೊಂದು ಸಲಹೆ ಕೊಟ್ಟಿದ್ದಾರೆ. ನಾನು ಮತ್ತು ನಿರ್ಮಲಾ ಸೀತಾರಾಮನ್ ಅವರು, ಕುಮಾರಸ್ವಾಮಿ ಅವರು, ಬೊಮ್ಮಾಯಿ ಅವರು, ಶೋಭಾ ಅವರು ಎಲ್ಲರೂ ಒಂದು ಸ್ಪಷ್ಟಪಡಿಸಿದ್ದೇವೆ. ಸೋಮಣ್ಣ ಅವರು, ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ನೆಲ, ಜಲ, ಸಂಸ್ಕೃತಿ, ಭಾಷೆ ಎಲ್ಲ ವಿಷಯದಲ್ಲಿ ನಮ್ಮ ಭಾರತ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಮತ್ತು ನಮ್ಮ ಎಲ್ಲ MP ಗಳು ನಾವು ಅತ್ಯಂತ ಪ್ರತಿಬದ್ಧರಾಗಿದ್ದೇವೆ. ನಮಗೆ ಈ ವಿಷಯದಲ್ಲಿ ಯಾವುದೇ ರಾಜಕಾರಣ ಬೇಕಾಗಿಲ್ಲ. ಆದರೆ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಯಾವ್ಯಾವುದು ಯೋಜನೆಗಳನ್ನು, ಉದಾಹರಣೆಗೆ ಮೇಕೆದಾಟು ಅವರು ಪ್ರಸ್ತಾಪ ಮಾಡಿದ್ದಾರೆ, ಅಪ್ಪರ ಭದ್ರಾ ಸಂಸತ್ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ಸಚಿವರು ಎಲ್ಲ ಹೊಸದಾಗಿ ಆಯ್ಕೆಯಾದಂಥ ಸಂಸತ್ ಸದಸ್ಯರು, ಮಂತ್ರಿಗಳ ಸಭೆ ಮಾಡಿರುವಂಥದ್ದು ಒಂದು ಒಳ್ಳೆಯ ಪರಂಪರೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ನನ್ನ ಭಾವನೆ. ಆದರೆ ಈ ಬಾರಿ ಭಾಳ ಒಂದು ರೀತಿಯಲ್ಲಿ ಎರಡು ಕಡೆಯಿಂದನೂ ಕೂಡ ಮುಕ್ತವಾದಂಥ ಚರ್ಚೆ ಆಗಿದೆ. ಒಂದು ಯೋಜನೆ ಅಥವಾ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದೇ ಕೆಲಸ ಮಾಡಿದಾಗ ಮಾತ್ರ ಅದು ಯಶಸ್ವಿ ಆಗ್ತಿದೆ ಅನ್ನೋದು ನಮ್ಮ ಅನುಭವದಿಂದ ಗೊತ್ತಾಗಿದೆ. ರಾಜ್ಯ ಸರ್ಕಾರ ಕೇಂದ್ರದಿಂದ ಆಗಬೇಕಾಗಿರುವಂಥ ಯೋಜನೆಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ಈಗಾಗಲೇ ಪೆಂಡಿಂಗ್ ಇರುವಂಥ ಹಲವಾರು ಯೋಜನೆಗಳು ಯಾಕೆ ಕುಂಠಿತ ಆಗಿದೆ ರಾಜ್ಯದಲ್ಲಿ? ರಾಜಕೀಯ ಏನೇ ಇರಲಿ ಪ್ರಶಾಂತ್, ಹಿಂಗೆ ಒಟ್ಟೊಟ್ಟಿಗೆ ನೋಡೋದು ಖುಷಿ ಸೋಮಣ್ಣ ಮತ್ತು ಅವ್ರು ಮಾತನಾಡೋದು, ಕುಮಾರಸ್ವಾಮಿ ಸಿದ್ದರಾಮಯ್ಯ ಪರಸ್ಪರ ಹಸ್ತಲಾಗವ ರಾಜಕಾರಣದಲ್ಲಿ ಒಂದು ಚುನಾವಣೆಯ ನಂತರ ಈ ರೀತಿಯ ದೃಶ್ಯಗಳು ಖುಷಿ ಕೊಡ್ತವೆ. ಅನೇಕರಿಗೆ ಅನ್ಸುತ್ತೆ ಎಲ್ಲ ರಾಜಕಾರಣಿಗಳು ಒಂದೇ ಅಂತ. ಹೀಗೆ ಇರ್ಬೇಕ್ರಿ. ಈಗ ತಮಿಳುನಾಡಿನ ಥರ ಒಬ್ರಿಗೊಬ್ರು ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿಸಿದ ರೀತಿಯಲ್ಲಿ ನಮ್ಮ ರಾಜಕಾರಣಿಗಳಿಲ್ಲ. ಅದನ್ನು ನನಗೆ ಖುಷಿ ಕೊಡುತ್ತೆ. ಆಂಧ್ರದಲ್ಲಿ ಜಗನ್ ರೆಡ್ಡಿ, ಚಂದ್ರಬಾಬು ನಾಯ್ಡು ಒಂದೇ ವೇದಿಕೆಗೆ ಬರ್ಲಿಕ್ಕೆ ಸಾಧ್ಯನಾ? ಚಂದ್ರಶೇಖರ್ ರಾವ್ ಮತ್ತು ರೇವಂತ್ ರೆಡ್ಡಿ ಒಂದೇ ವೇದಿಕೆಗೆ ಬರ್ತಾರಾ? ಬರಲ್ಲ. ಆದರೆ ನಮ್ಮ ರಾಜಕಾರಣಿಗಳು ಅಟ್ಲೀಸ್ಟ್ ಈ ರೀತಿಯ ಸಭೆಗಳಲ್ಲಿ ಬಂದಾಗ, ರಾಜ್ಯದ ನೆಲ ಜಲದ ಪ್ರಶ್ನೆ ಬಂದಾಗ ಒಟ್ಟಾಗಿ ಕುಳಿತು ಚರ್ಚಿಸುವ ಒಂದು ಸಂಬಂಧಗಳನ್ನಾದರೂ ಇಟ್ಕೊಂಡಿದ್ದಾರೆ. ಹಿಂದಿಯಲ್ಲಿ ಯಾವುದೋ ಒಂದು ಕಹಾವತ್ತಿದೆ, ಅದು ಇಷ್ಟು ಸಂಬಂಧಗಳನ್ನು ಕೆಡಿಸ್ಕೊಬೇಡ, ನಾಳೆ ಬಂದರೆ ಕೈ ಕುಲುಕಲಾರದಷ್ಟು ಅದಕ್ಕೆ ಅಲ್ವಾ, ಒಂದೊಂದು ಹಿಂದಿಯಲ್ಲಿದೆ ಅದು. ಹಾಗೆ ಅಟ್ಲೀಸ್ಟ್ ನೋಡಿ, ಈಗ
ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಏನೇ ಬಡದಾಡ್ಕೊಳ್ಬೋದು ರಾಜಕೀಯವಾಗಿ, ಆದರೆ ಎದುರುಗಡೆ ಬಂದಾಗ ಒಂದು ಕೈ ಕುಲುಕಿ ರಾಜ್ಯದ ನೆಲ ಜಲದ ಪ್ರಶ್ನೆ ಬಂದಾಗ ಒಟ್ಟಾಗಿ ಕುಳಿತು ಚರ್ಚೆ ಆದರೂ ಮಾಡ್ಬೇಕಾದ್ರೆ ನನಗನ್ಸುತ್ತೆ ದಿಸ್ ಇಸ್ ಅ ವೆಲ್ಕಮ್ ಸ್ಟೆಪ್. ಗುಡ್. ಚುನಾವಣೆ ಭಾಳ ಆಕ್ರಿಮನಿ, ಒಂದು ರೀತಿಯಾಗಿರ್ತಕ್ಕಂಥ ಆರೋಪ ಪ್ರತ್ಯಾರೋಪಗಳು ಚುನಾವಣೆಗಳು ಹಾಗೇ ಇರ್ತವೆ. ಅದಾದ ನಂತರ ಸಂಸದರ ಸಭೆಯನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಒಟ್ಟಾಗಿ ನೆಲ ಜಲದ ಪ್ರಶ್ನೆ ಬಂದಾಗ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಪ್ರೋಆಕ್ಟಿವ್ ಆಗಬೇಕು ಅಂತ ನೋಡಿ. ಅದು ಹಿಂಗೆ ಈಗ ಕರ್ನಾಟಕ ಭವನ ಇಷ್ಟು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇದೆ, ನೀವು ಅಲ್ಲೊಂದು ಫುಲ್ ಫ್ಲೆಜ್ ಆಗಿರ್ತಕ್ಕಂಥ MP ಸೆಲ್ ಇದೆ. ಅದು MP ಸೆಲ್ ಏನು ಮಾಡುತ್ತೆ, ಅವ್ರಿಗೊಂದು 3 ಡ್ರೈವರ್ ಇಟ್ಟಿರ್ತಾರೆ, ಅವ್ರಿಗೊಬ್ಬರು ಡ್ರೈವರ್ ಬೇಕು, ಫೋನ್ ಮಾಡಿದರೆ ಡ್ರೈವರ್, ಅಷ್ಟಕ್ಕೆ MP ಸೆಲ್ ಇಡಬೇಡಿ. ಒಂದು ಹೆಜ್ಜೆ ಅದನ್ನು ಮುಂದೆ ತೆಗೆದುಕೊಂಡು ಹೋಗಿ. ಫೈಲ್ಗಳು ಈಗ ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ಹಾವೇರಿ ಜಿಲ್ಲೆ ಯಾವುದೊಂದು ಪ್ರಪೋಸಲ್ ಇದೆ, ಪ್ರಾಜೆಕ್ಟ್ ಇದೆ. ಬೊಮ್ಮಾಯಿ ದಿನಂಪ್ರತಿ ಹೋಗಿ ಅದನ್ನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಬೊಮ್ಮಾಯಿ ದೊಡ್ಡ ದೊಡ್ಡ ಸಚಿವರ ಭೇಟಿ ಆದ ನಂತರ ಅಧಿಕಾರಿಗಳ ಹತ್ರ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಒಂದು 3-4 ಜನ ಅಧಿಕಾರಿಗಳನ್ನು, ಸ್ವಲ್ಪ ಸೀನಿಯರ್ ಲೆವೆಲ್ ಅಧಿಕಾರಿಗಳನ್ನು ಅಪಾಯಿಂಟ್ ಮಾಡಿ, ಹೂ ಕ್ಯಾನ್ ಹ್ಯಾವ್ ಎ ಕನ್ವರ್ಸೇಷನ್ ವಿತ್ ಸೆಂಟ್ರಲ್ ಆಲ್ ದ ಟೈಮ್ ಫಾಲೋ ಅಪ್ ಆಗಬೇಕು. ಎಡವಟ್ಟು ಯಾವಾಗಲೂ ಆಗುತ್ತೆ. ಆಮೇಲೆ ಬರೀ ಈಗ ನೋಡಿ ಮಹದಾಯಿ ಯೋಜನೆ ಮುಂದೇನಾಗಬೇಕು ಅಂತಕ್ಕಂಥದ್ರ ಬಗ್ಗೆ ಈ ರೀತಿಯ ದೊಡ್ಡ ಸಭೆಗಳಲ್ಲೇ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಲ್ಲ. ನೀವು ಒಂದು ಬ್ರೈನ್ ಸ್ಟಾರ್ಮಿಂಗ್ ಮಾಡಬೇಕಾಗತ್ತೆ. ಪ್ರಹ್ಲಾದ್ ಜೋಶಿ, ಬೊಮ್ಮಾಯಿ, ಸಿದ್ದರಾಮಯ್ಯ, HK ಪಾಟೀಲ್ ಈ 4 ಜನ ಕುಳಿತುಕೊಂಡ್ರೆ ಸಾಕು. ಒಂದು ತಿಂಗಳು ಪ್ರಯತ್ನ ಪಟ್ಟರೆ DK ಶಿವಕುಮಾರ್ ಆದಿಯಾಗಿ 5 ಜನ ಕುಳಿತುಕೊಂಡ್ರೆ ನಿಮಗೆ ಮಹದಾಯಿಗೆ ಒಂದು ರೀತಿಯ ಕಾಂಕ್ರೀಟ್ ಆಗಿರ್ತಕ್ಕಂಥ ಪರಿಹಾರ ಕಂಡುಕೊಳ್ಬೋದು. ಮೇಕೆದಾಟು ಯೋಜನೆ ಇದೆ, ಅದನ್ನು ಪರ್ಸ್ಯೂ ಹೇಗೆ ಮಾಡೋದು. ನನಗನ್ಸುತ್ತೆ ಒಂದು ಫುಲ್ ಫ್ಲೆಜ್ ಆಗಿರ್ತಕ್ಕಂಥ ಈ ರೀತಿಯ ಅದನ್ನು ಬರೀ MP ಸೆಲ್ ಅಂತ ಕರೆಯಲ್ಲ ನಾನು, ಫಾಲೋ ಅಪ್ ಸೆಲ್ ಅನ್ನೋ ಒಂದು ದಿಲ್ಲಿಯಲ್ಲಿ ತೆಗಿಬೇಕಾಗತ್ತೆ. ಅದಕ್ಕೊಬ್ಬ ಹಿರಿಯ KS ಲೆವೆಲ್ನ IAS ಲೆವೆಲ್ನ ಅಧಿಕಾರಿಯನ್ನು ನೇಮಿಸಿ, ತಪ್ಪಿಲ್ಲ. ಕರ್ನಾಟಕಕ್ಕೆ ಅದರಿಂದ ಬಹಳ ದೊಡ್ಡ ಲಾಭ ಆಗುತ್ತೆ. ಆ್ಯಂಡ್ ಅದು ಎಲ್ಲ ಟೈಮಲ್ಲೂ ಆ ಕೇಸ್, ಇನ್ ಕೇಸ್ ಏನಾದರೂ ಆಗ್ತಾ ಇದ್ರೆ, ಪ್ರಾಜೆಕ್ಟ್ ಏನಾದರೂ ಮುಂದಕ್ಕೆ ಹೋಗ್ತಾ ಇದ್ರೆ, ಯಾವ ಹಂತದಲ್ಲಿದೆ, ಇದನ್ನ ಸಂಸದರಿಗೂ ಸಚಿವರಿಗೂ ಅವ್ರು ಬೂಸ್ಟ್ ಮಾಡ್ತಿರ್ಬೇಕು. ಸರ್ ಹಿಂಗೆ ಆಗಿದೆ ಅನ್ನೋ ಅಪ್ಡೇಟ್ ಕೊಡ್ತಾ ಇರಬೇಕು. ಏಕದಮ್ ಇವಾಗ ಏನೋ ಒಂದು ಇಶ್ಯೂ ಬಂತು, ಯಾವುದೋ ರಾಜ್ಯ ಇಶ್ಯೂ ಎತ್ತಿದಾಗ ಮಾತ್ರ ನಾವು ಅದ್ರ ಬಗ್ಗೆ ಗಮನ ಕೊಡ್ತೀವಿ ಅಂದರೆ ಪ್ರಾಜೆಕ್ಟ್ಗಳು ಅಲ್ಲಿಗೆ ನಿಂತು ಹೋಗುತ್ತೆ. ಬಟ್ ಇದರಲ್ಲಿ ಇನ್ನೊಂದು ನಾವು ಒಂದು ಸಣ್ಣ ಲಾಸ್ಟ್ ಹೇಳ್ತೀನಿ. DK ಶಿವಕುಮಾರ್ ಸೋಮಣ್ಣಗೆ ಹೇಳಿದ್ರು ನೋಡಿ, ಆ ಸುದ್ದಿ ಹೇಳಿದಾಗ ಸೋಮಣ್ಣ ಅವ್ರು ನಿರಾಕರಿಸ್ತಾ ಇದ್ರು. DK ಶಿವಕುಮಾರ್ ಹೇಳಿದ್ರು, ನಾವು ಬಾರಪ್ಪ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಯೋಗ ಅಲ್ಲಿತ್ತು ಅಂತ. ಇದು ಪಬ್ಲಿಕ್ಲಿ ಸೋಮಣ್ಣ ಹೇಳಿಲ್ಲ. ಹೌದು. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.